ನಿಮ್ಮ ರಾಶಿಗೆ ದೊಡ್ಡ ತಿರುವು ಬರುತ್ತಿದೆ ಎಂಬ ಈ ಶೀರ್ಷಿಕೆ ಸ್ವತಃ ಒಂದು ಮಹತ್ವದ ಸಂಕೇತವನ್ನು ಹೊತ್ತು ತಂದಿದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಸ್ಥಿತಿಗತಿಗಳು ಬದಲಾಗುವುದಿಲ್ಲವೆಂದು ಅನಿಸುತ್ತದೆ. ಆದರೆ ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ ಮತ್ತು ಕಾಲಚಕ್ರದ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ಅಪ್ರತೀಕ್ಷಿತವಾದ ಬದಲಾವಣೆಗಳನ್ನು ತರಬಲ್ಲವು. ಇದೇ ಕಾರಣದಿಂದ ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯ ಹೇಳುವ ವಿದ್ಯೆಯಲ್ಲ, ಅದು ಕಾಲದ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಮಹಾಶಾಸ್ತ್ರವಾಗಿದೆ. ಈ ಅವಧಿಯಲ್ಲಿ ಅನೇಕ ರಾಶಿಗಳಿಗೆ ಜೀವನದ ದಿಕ್ಕೆ ಬದಲಾಗುವಷ್ಟು ದೊಡ್ಡ ತಿರುವು ಕಾಣಿಸುತ್ತಿದೆ. ಈ ತಿರುವು ಕೆಲವರಿಗೆ ಆರ್ಥಿಕವಾಗಿ, ಕೆಲವರಿಗೆ ಉದ್ಯೋಗದಲ್ಲಿ, ಕೆಲವರಿಗೆ ಕುಟುಂಬದಲ್ಲಿ, ಕೆಲವರಿಗೆ ಆರೋಗ್ಯದಲ್ಲಿ, ಕೆಲವರಿಗೆ ಮನೋಭಾವದಲ್ಲಿ ಮತ್ತು ಕೆಲವರಿಗೆ ಆಧ್ಯಾತ್ಮಿಕವಾಗಿ ಮಹತ್ತರವಾದ ಪರಿವರ್ತನೆಗಳನ್ನು ತರುತ್ತದೆ. ಈ ಸಮಯದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳ ಸಂಚಾರ ವಿಶೇಷವಾಗಿ ಪ್ರಭಾವ ಬೀರುತ್ತಿದೆ. ಕೆಲವು ರಾಶಿಗಳಿಗೆ ಶನಿ ಅನುಕೂಲಕರ ಸ್ಥಾನಕ್ಕೆ ಬಂದು ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಕಾಲ ಆರಂಭವಾಗಿದೆ. ಕೆಲವು ರಾಶಿಗಳಿಗೆ ಗುರುನ ಕೃಪೆ ಲಭಿಸಿ ಶಿಕ್ಷಣ, ವಿವಾಹ, ಸಂತಾನ, ಧನಲಾಭ ಮತ್ತು ಗೌರವದಲ್ಲಿ ಏರಿಕೆ ಕಾಣಬಹುದು. ರಾಹು ಮತ್ತು ಕೇತುಗಳ ಚಲನೆ ಕೆಲವು ರಾಶಿಗಳ ಮನಸ್ಸಿನಲ್ಲಿ ಗೊಂದಲ ಉಂಟುಮಾಡಿದರೂ ಅದೇ ಸಮಯದಲ್ಲಿ ಆಂತರಿಕ ಜಾಗೃತಿ ಮತ್ತು ಜೀವನದ ನಿಜವಾದ ಅರ್ಥವನ್ನು ತಿಳಿಸುವ ದಿಕ್ಕಿನಲ್ಲಿ ತಳ್ಳುತ್ತದೆ. ಈ ಎಲ್ಲಾ ಗ್ರಹಸ್ಥಿತಿಗಳ ಒಟ್ಟಾರೆ ಪರಿಣಾಮವೇ ನಿಮ್ಮ ರಾಶಿಗೆ ದೊಡ್ಡ ತಿರುವು ಬರುತ್ತಿದೆ ಎಂಬುದಕ್ಕೆ ಕಾರಣವಾಗಿದೆ. ಮೇಷರಾಶಿಯವರಿಗೆ ಈ ಅವಧಿ ವಿಶೇಷವಾಗಿ ಧೈರ್ಯ ಮತ್ತು ನಿರ್ಧಾರಗಳ ಕಾಲವಾಗಿದೆ. ಹಿಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಡೆದ ಗೊಂದಲಗಳು ಈಗ ನಿವಾರಣೆಯಾಗುತ್ತವೆ. ಉದ್ಯೋಗದಲ್ಲಿ ಇದ್ದ ಸ್ಥಗಿತ ಸ್ಥಿತಿ ನಿಧಾನವಾಗಿ ಸರಿಯುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ದೊರಕಬಹುದು. ಆರ್ಥಿಕವಾಗಿ ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಳುತ್ತವೆ. ಕುಟುಂಬದಲ್ಲಿ ಕೆಲವು ಚಿಕ್ಕಪುಟ್ಟ ಅಸಮಾಧಾನಗಳು ಇದ್ದರೂ ಅವು ನಿಮ್ಮ ಸಹನೆ ಮತ್ತು ಮಾತಿನ ಮೃದುತನದಿಂದ ನಿವಾರಣೆಯಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗ್ರತೆ ಅಗತ್ಯವಿದ್ದರೂ ದೊಡ್ಡ ಸಮಸ್ಯೆಗಳು ಕಾಣಿಸುವುದಿಲ್ಲ. ವಿವಾಹಯೋಗವಿರುವವರಿಗೆ ಉತ್ತಮ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ ಮತ್ತು ದೇವರ ಮೇಲೆ ನಂಬಿಕೆ ಗಟ್ಟಿಯಾಗುತ್ತದೆ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಜೀವನದ ಸ್ಥಿರತೆ ಹೆಚ್ಚಾಗುತ್ತದೆ. ಬಹುಕಾಲದಿಂದ ನಿರೀಕ್ಷಿಸಿದ್ದ ಹಣಕಾಸಿನ ಲಾಭ ಈಗ ಸಾಧ್ಯವಾಗಬಹುದು. ಉದ್ಯಮದಲ್ಲಿರುವವರು ಹೊಸ ಒಪ್ಪಂದಗಳನ್ನು ಪಡೆಯಬಹುದು. ಕೃಷಿ, ಜಮೀನು, ಮನೆ ಖರೀದಿ ಇತ್ಯಾದಿ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಕುಟುಂಬದಲ್ಲಿ ಸಂತಸದ ವಾತಾವರಣ ಮೂಡುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಹೊಟ್ಟೆ ಮತ್ತು ಕುತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುರುಗಳ ಸಹಕಾರ ಲಭಿಸಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತವೆ. ಮಿಥುನ ರಾಶಿಯವರಿಗೆ ಮನೋಬಲ ಹೆಚ್ಚಾಗುವ ಕಾಲ ಇದು. ಬಹುಕಾಲದಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವಿದೇಶ ಸಂಪರ್ಕಗಳು ಉತ್ತಮ ಫಲಿತಾಂಶ ತರುತ್ತವೆ. ಹೊಸ ಸ್ನೇಹಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಬಹುದು. ಹಣಕಾಸಿನ ವಿಷಯದಲ್ಲಿ ಜಾಣ್ಮೆಯಿಂದ ನಡೆದುಕೊಂಡರೆ ಲಾಭವಾಗುತ್ತದೆ. ಅಚಾತುರ್ಯದಿಂದ ಮಾಡಿದ ಹೂಡಿಕೆ ನಷ್ಟಕ್ಕೆ ಕಾರಣವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಲಭಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಬಹುದು. ಧ್ಯಾನ ಮತ್ತು ಯೋಗಾಭ್ಯಾಸದಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ನಿಮ್ಮ ಮಾತಿನ ಶಕ್ತಿ ಈ ಸಮಯದಲ್ಲಿ ಹೆಚ್ಚಾಗಿ ಜನರನ್ನು ಆಕರ್ಷಿಸುವ ಗುಣ ಬೆಳೆಯುತ್ತದೆ. ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ತರವಾದ ಬದಲಾವಣೆಗಳು ಸಂಭವಿಸುತ್ತವೆ. ಮನೆಯ ವಿಷಯಗಳು, ಕುಟುಂಬದ ಹೊಣೆಗಾರಿಕೆಗಳು ಮತ್ತು ಸಂಬಂಧಗಳು ಮುಖ್ಯವಾಗುತ್ತವೆ. ಉದ್ಯೋಗದಲ್ಲಿ ಸ್ಥಳಾಂತರ ಅಥವಾ ಹುದ್ದೆ ಬದಲಾವಣೆ ಸಂಭವಿಸಬಹುದು. ಹಣಕಾಸಿನ ಹರಿವು ನಿಧಾನವಾಗಿ ಸುಧಾರಿಸುತ್ತದೆ. ಮನೆಯಲ್ಲಿನ ಶುಭ ಕಾರ್ಯಗಳು ಸಂತಸ ತರುತ್ತವೆ. ಆರೋಗ್ಯದಲ್ಲಿ ಜಲಸಂಬಂಧಿ ತೊಂದರೆಗಳು ಅಥವಾ ಶೀತ ಜ್ವರ ಕಾಣಿಸಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಅಗತ್ಯ. ಶಿಕ್ಷಣ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಸಾಧನೆ ಸಾಧ್ಯ. ನಿಮ್ಮ ಒಳಜ್ಞಾನ ಹೆಚ್ಚಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಸಿಂಹ ರಾಶಿಯವರಿಗೆ ಈ ಅವಧಿ ಗೌರವ ಮತ್ತು ಮಾನ ಪ್ರತಿಷ್ಠೆಯ ಕಾಲವಾಗಿದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿ ದೊರಕಬಹುದು. ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಸಾಧ್ಯ. ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತದೆ. ಕುಟುಂಬದಲ್ಲಿ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಬಲವಾಗುತ್ತದೆ. ಆರೋಗ್ಯದಲ್ಲಿ ಹೃದಯ ಮತ್ತು ರಕ್ತದ ಒತ್ತಡದ ಬಗ್ಗೆ ಜಾಗ್ರತೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಬಹುದು. ನಿಮ್ಮ ನಾಯಕತ್ವ ಗುಣ ಈ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಶ್ರಮಕ್ಕೆ ಫಲ ಸಿಗುವ ಸೂಚನೆಯಿದೆ. ಉದ್ಯೋಗದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ.
ವಿದೇಶ ಪ್ರಯಾಣ ಅಥವಾ ವಿದೇಶ ಸಂಪರ್ಕಗಳಿಂದ ಲಾಭ ಸಾಧ್ಯ. ಹಣಕಾಸಿನ ವಿಷಯದಲ್ಲಿ ನಿಯಂತ್ರಣ ಇರಿಸಿದರೆ ಸಂಗ್ರಹ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಕೆಲವು ಅಸಮಾಧಾನಗಳು ಕಂಡರೂ ಅವು ತಾತ್ಕಾಲಿಕವಾಗಿರುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆ ಮತ್ತು ನರ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಅಗತ್ಯ. ವಿವಾಹ ಯೋಗವಿರುವವರಿಗೆ ಉತ್ತಮ ಅವಕಾಶಗಳು ದೊರಕಬಹುದು. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಿ ದೇವಾಲಯ ದರ್ಶನ ಅಥವಾ ಪೂಜೆಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ. ತುಲಾ ರಾಶಿಯವರಿಗೆ ಈ ಅವಧಿ ಸಮತೋಲನದ ಕಾಲವಾಗಿದೆ. ಜೀವನದಲ್ಲಿ ಹಿಂದಿನ ಗೊಂದಲಗಳು ನಿವಾರಣೆಯಾಗುತ್ತವೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸಿನಲ್ಲಿ ಉತ್ತಮ ಹರಿವು ಕಾಣಬಹುದು. ದಾಂಪತ್ಯ ಜೀವನದಲ್ಲಿ ಸೌಹಾರ್ದ ಹೆಚ್ಚಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಚರ್ಮ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳಲ್ಲಿ ಆಸಕ್ತಿ ಮೂಡುತ್ತದೆ. ನಿಮ್ಮ ಸೃಜನಶೀಲತೆ ಈ ಸಮಯದಲ್ಲಿ ಬೆಳಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಆಂತರಿಕ ಪರಿವರ್ತನೆ ಸಂಭವಿಸುತ್ತದೆ. ಮನಸ್ಸಿನ ಗಾಢವಾದ ಭಾವನೆಗಳು ಸ್ಪಷ್ಟವಾಗುತ್ತವೆ. ಉದ್ಯೋಗದಲ್ಲಿ ಗುಪ್ತ ವಿರೋಧಿಗಳು ಇದ್ದರೂ ನೀವು ಜಾಣ್ಮೆಯಿಂದ ಎದುರಿಸಬಹುದು. ಹಣಕಾಸಿನ ಲಾಭ ಸಾಧ್ಯ. ಕುಟುಂಬದಲ್ಲಿ ಕೆಲವೊಂದು ಅಸಮಾಧಾನಗಳು ಕಂಡರೂ ನಿಮ್ಮ ಮೌನ ಮತ್ತು ಸಹನೆ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಆರೋಗ್ಯದಲ್ಲಿ ರಕ್ತ ಮತ್ತು ಮೂತ್ರ ಸಂಬಂಧಿ ತೊಂದರೆಗಳ ಬಗ್ಗೆ ಜಾಗ್ರತೆ ಅಗತ್ಯ. ಧ್ಯಾನ ಮತ್ತು ಪ್ರಾರ್ಥನೆಗಳಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಧನು ರಾಶಿಯವರಿಗೆ ಈ ಅವಧಿ ವಿಸ್ತಾರದ ಕಾಲವಾಗಿದೆ. ಶಿಕ್ಷಣ, ವಿದೇಶ ಸಂಪರ್ಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಬೆಳವಣಿಗೆ ಸಾಧ್ಯ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರಕಬಹುದು. ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸಂತಸದ ಘಟನೆಗಳು ಸಂಭವಿಸಬಹುದು. ಆರೋಗ್ಯದಲ್ಲಿ ಜೋಡು ನೋವು ಅಥವಾ ಸೊಂಟ ನೋವು ಕಾಣಿಸಬಹುದು. ನಿಮ್ಮ ಆಶಾವಾದಿ ಮನೋಭಾವ ಈ ಸಮಯದಲ್ಲಿ ಹೆಚ್ಚು ಫಲ ನೀಡುತ್ತದೆ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಪರಿಶ್ರಮದ ಫಲ ದೊರಕುತ್ತದೆ. ಶನಿ ಅನುಕೂಲಕರ ಸ್ಥಾನದಲ್ಲಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನ್ಯಾಯ ನೀಡುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಹಣಕಾಸಿನಲ್ಲಿ ನಿಧಾನವಾದರೂ ಸ್ಥಿರವಾದ ಏರಿಕೆ ಕಾಣಬಹುದು. ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಸಂತೋಷವೂ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಎಲುಬು ಮತ್ತು ಮೊಣಕಾಲು ಸಂಬಂಧಿ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ಅಗತ್ಯ. ನಿಮ್ಮ ಸಹನೆ ಈ ಸಮಯದಲ್ಲಿ ನಿಮಗೆ ಜಯ ತರುತ್ತದೆ. ಕುಂಭ ರಾಶಿಯವರಿಗೆ ಈ ಅವಧಿ ಹೊಸ ಚಿಂತನೆಗಳ ಕಾಲವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಹೊಸ ಆವಿಷ್ಕಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯ. ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭ ಸಂಭವಿಸಬಹುದು. ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ಮೂಡುತ್ತದೆ. ಆರೋಗ್ಯದಲ್ಲಿ ನರ ಸಂಬಂಧಿ ತೊಂದರೆಗಳ ಬಗ್ಗೆ ಗಮನ ಅಗತ್ಯ. ನಿಮ್ಮ ಮಾನವೀಯ ಗುಣಗಳು ಈ ಸಮಯದಲ್ಲಿ ಮೆಚ್ಚುಗೆ ಪಡೆಯುತ್ತವೆ. ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗುತ್ತದೆ. ಗುರುನ ಕೃಪೆಯಿಂದ ಶಿಕ್ಷಣ, ವಿವಾಹ, ಸಂತಾನ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಉದ್ಯೋಗದಲ್ಲಿ ಸೃಜನಾತ್ಮಕ ಅವಕಾಶಗಳು ದೊರಕಬಹುದು. ಹಣಕಾಸಿನಲ್ಲಿ ಲಾಭದಾಯಕ ಹೂಡಿಕೆಗಳು ಸಾಧ್ಯ. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಕಾಲು ಮತ್ತು ಪಾದ ಸಂಬಂಧಿ ತೊಂದರೆಗಳ ಬಗ್ಗೆ ಜಾಗ್ರತೆ ಅಗತ್ಯ. ಧ್ಯಾನ ಮತ್ತು ಭಕ್ತಿ ಮಾರ್ಗದಲ್ಲಿ ಸಾಗಿದರೆ ಹೆಚ್ಚಿನ ಮನಃಶಾಂತಿ ದೊರಕುತ್ತದೆ. ಒಟ್ಟಾರೆ ನೋಡಿದರೆ ಈ ಅವಧಿ ಬಹುತೇಕ ರಾಶಿಗಳಿಗೆ ಒಂದು ತಿರುವಿನ ಕಾಲವಾಗಿದೆ. ಕೆಲವರಿಗೆ ಅದು ಆರ್ಥಿಕ ಏರಿಕೆ ರೂಪದಲ್ಲಿ, ಕೆಲವರಿಗೆ ಮಾನಸಿಕ ಬೆಳವಣಿಗೆ ರೂಪದಲ್ಲಿ, ಕೆಲವರಿಗೆ ಕುಟುಂಬದ ಸಂತಸ ರೂಪದಲ್ಲಿ ಮತ್ತು ಕೆಲವರಿಗೆ ಆಧ್ಯಾತ್ಮಿಕ ಜಾಗೃತಿ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಜೀವನದಲ್ಲಿ ಬರುವ ಈ ತಿರುವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಪರಿಶ್ರಮ ಮತ್ತು ಧೈರ್ಯದಿಂದ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಗ್ರಹಗಳ ಕೃಪೆ ಇದ್ದರೂ ಮಾನವನ ಪ್ರಯತ್ನ ಅತ್ಯಂತ ಮುಖ್ಯ. ದೇವರ ಮೇಲೆ ನಂಬಿಕೆ ಇಟ್ಟು ಹಿರಿಯರ ಆಶೀರ್ವಾದ ಪಡೆದು ಸತ್ಪ್ರವೃತ್ತಿಯಿಂದ ನಡೆದುಕೊಂಡರೆ ಈ ತಿರುವು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ನಡೆಸುತ್ತದೆ.